ಎಲ್ಪಿಜಿ ಕೊರತೆ ಸಮಸ್ಯೆಗೆ ಆತಂಕದ ನಡುವೆ ಭಾರತೀಯರಿಗೆ ಕೊಂಚ ರಿಲೀಫ್ ಸಿಗುವಂತಹ ಸಾಧ್ಯತೆ. ನಿನ್ನೆಯಷ್ಟೇ ಶಿವಾಲಿಕ ಹಡಗು ಭಾರತವನ್ನು ತಲುಪಿತ್ತು. ಶುಕ್ರವಾರ ಮಂಗಳೂರಿಗೆ ಬಂದಿಳಿಯುತ್ತೆ. ಇನ್ನು ಇದರ ಜೊತೆಗೆ ನಂದಾದೇವಿ ಹಡಗು ಕೂಡ ಗುಜರಾತ್ನ ವಡಿನಾರ್ ಬಂದರಿಗೆ ಬಂದಿದೆ. ಈ ಮೂಲಕ 2 ದಿನಗಳಲ್ಲಿ ಭಾರತಕ್ಕೆ 93,000 ಮೆಟ್ರಿಕ್ ಟನ್ ಎಲ್ಪಿಜಿ ಬಂದಂತಾಗಿದೆ. ಕೊಲ್ಲಿಯಲ್ಲಿ 22 ಭಾರತೀಯ ಧ್ವಜ ಹೊತ್ತ ಹಡಗುಗಳು ಇನ್ನೂ ಉಳ್ಕೊಂಡಿವೆ. ಒಟ್ಟು 611 ನಾವಿಕರಿದ್ದಾರೆ. ಇವು ಕೂಡ ಹಂತ ಹಂತವಾಗಿ ಬಂದಾಗ ಗ್ಯಾಸ್ ಮತ್ತು ಕಚ್ಚಾ ತೈಲ ಹೊತ್ತು ತರುವಂತಹ ನಿರೀಕ್ಷೆಗಳು ಹೆಚ್ಚಾಗಿದ್ದು ಮುಂದಾಗುವಂತಹ ಸಮಸ್ಯೆಯನ್ನು ತಾತ್ಕಾಲಿಕವಾಗಿ ನಿವಾರಣೆ ಮಾಡಬಹುದಾದ ಸಾಧ್ಯತೆ. ಭಾರತೀಯರು 2 ಹಡಗು ಬಂತು, 3ನೇ ಹಡಗು ಕೂಡ ಬರ್ತಾ ಇದೆ. ಜಗ್ಲಾಡ್ಕಿ ವಿಚ್ ಇಸ್ 85,000 ಮೆಟ್ರಿಕ್ ಟನ್ನನ್ನು ತೊಗೊಂಡು ಬರ್ತಾ ಇದೆ. ಫೇರ್ ಎನಫ್. ಡ್ಯಾಮ್ ಗೋಡ್ ಅಂತ ನೆನೆನೇ ಹೇಳಿದೆ ನಾನು, ತುಂಬ ಒಳ್ಳೆಯದು, ಸಮಾಧಾನ ಆಗ್ತಾ ಇದೆ ಅಟ್ಲೀಸ್ಟ್ ಒಂದು ಚೂರ ಅಂತ. ಬಟ್ ಅನ್ಲೆಸ್ ದಿನಕ್ಕೆ 2 ಹಡಗು ಬರದೇ ಇದ್ದರೆ ನಿಮಗೆ ಮಿನಿಮಮ್ 3 ದಿನಕ್ಕೆ 2 ಹಡಗಾದರೂ ಅಲ್ಲ 2 ದಿನಕ್ಕೆ 3 ಹಡಗಾದರೂ ಬರದೇ ಇದ್ದರೆ ನಿಮ್ಮ ಪರಿಸ್ಥಿತಿ ಸುಧಾರಿಸಲಿಕ್ಕೆ ಸಾಧ್ಯವಿಲ್ಲ. ನೀವು ಕೊರತೆಯಲ್ಲೇ ದಿನವನ್ನು ಅಡ್ಜಸ್ಟ್ ಮಾಡ್ಕೊಂಡು ತಳ್ಳಬೇಕು, ಬೇರೆ ದಾರಿ ಇಲ್ಲ ನಿಮಗೆ ಯಾವುದೇ ರೀತಿಯಾಗಿ. ಐ ಡೋಂಟ್ ನೋ ಅದಾಗತ್ತೋ ಅದಾಗಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಐ ಕಾಂಟ್ ಸೇ, ಈಗಲೇ ಹೇಳಕ್ಕೆ ಬರಲ್ಲ. ಇವತ್ತು ಬಂದಿರೋಂಥ ನಂದಾದೇವಿ ಹಡಗು ಗುಜರಾತ್ನ ವಡಿನಾರ್ಗೆ ಬಂದಿದೆ. ಆ್ಯಕ್ಚುಲಿ ಅದನ್ನು ಮಿಡ್ ಸೀನಲ್ಲಿ ಶಿಪ್ ಟು ಶಿಪ್ ಟ್ರಾನ್ಸ್ಫರ್ ತೊಗೊಂಡಂಗಿದೆ ಆ ಗ್ಯಾಸನ್ನ ಎಲ್ ಪಿ ಜಿನ ಇವರು. ಬಿಕಾಸ್ ನಾಳೆ ಬರ್ತಿರೋದು ಎಲ್ ಪಿ ಜಿ ಅಲ್ಲ ಅನಿಸತ್ತೆ, ನಾಳೆ ಬರ್ತಿರೋದು ಕ್ರೂಡ್ ಇರಬೇಕು. ಮಂಬ್ರನ್ ಕ್ರೂಡ್ ಇರಬೇಕು, ಅದು ಮೋಸ್ಟ್ಲಿ ನಾಳೆ ಬರ್ತಿರೋದು. ಯಾವ ಇಟ್ಸ್ ಓಕೆ, ಯಾವುದೋ ಒಂದು ಬರುತ್ತೆ. ಸೊ ಇವರು ಶಿಪ್ ಟು ಶಿಪ್ ಟ್ರಾನ್ಸ್ಫರ್ನ ತೊಗೊಂಡಿದ್ದಾರೆ ಮಿಡ್ ಸೀನಲ್ಲಿ, ಹೈ ಸೀನಲ್ಲಿ ಶಿಪ್ ಟು ಶಿಪ್ಪಲ್ಲಿ. ಅಂದರೆ ಅಲ್ಲಿ ತಂದಿರೋ ನಂದಾದೇವಿ ಹಡಗಿಂದ ಇನ್ನೊಂದು ಹಡಗಿಗೆ ವರ್ಗಾಯಿಸ್ಕೊತಾ ಇದ್ದಾರೆ. ಆ ಹಡಗನ್ನು ಡಾಕ್ ಮಾಡೋಕ್ಕೆ ತಂದಿಲ್ಲ ಒಳಗೆ, ಮೇ ಬಿ ಬಿಕಾಸ್ ಆಫ್ ಸೈಜ್ ಆರ್ ಅದರ್ ಫೆಸಿಲಿಟೀಸ್ ಇರಬಹುದು. ಈ ಹಡಗು ತೆಗೆದುಕೊಂಡು ಇದು ತಾನು ತೊಗೊಂಬಂದು ಅದನ್ನು ರಿಫೈನರಿಗಳಿಗೆ ಕೊಡುತ್ತೆ. ರಿಫೈನರಿಗಳು ಇದನ್ನು ರಿಫೈನ್ ಮಾಡಿ ಅದನ್ನು ಬಾಟ್ಲಿಂಗ್ ಪ್ಲಾಂಟ್ಗಳಿಗೆ ಕೊಡುತ್ತವೆ. ಬಾಟ್ಲಿಂಗ್ ಪ್ಲಾಂಟ್ಗಳು ಅಂದರೆ ಬೆಂಗಳೂರಿನವರೆಲ್ಲರೂ ನೀವು ಹಾಸನ ಮಂಗಳೂರು ಕಡೆಗೆ ಹೋಗ್ತಾ ಇದ್ದಾಗ ಸೋಲೂರು ಹತ್ತಿರದಲ್ಲಿ ನೀವು ನೋಡ್ತಿರಲ್ಲ, ಅಲ್ಲಿ ಆಯಿಲ್ ಕಾರ್ಪೊರೇಷನ್ ಒಂದು ಬಾಟ್ಲಿಂಗ್ ಪ್ಲ್ಯಾಂಟು, ಹೊಸಕೋಟೆ ಹತ್ತಿರ ಎಲ್ಲೋ ಒಂದು ಬಾಟ್ಲಿಂಗ್ ಪ್ಲ್ಯಾಂಟ್ ಇದೆ, ಮೈಸೂರಲ್ಲಿದೆ. ಹೀಗೆ ಬಾಟ್ಲಿಂಗ್ ಪ್ಲಾಂಟ್ಗಳಿದೆ. ಆ ಬಾಟ್ಲಿಂಗ್ ಪ್ಲ್ಯಾಂಟ್ಗೆ ಹೋಗಬೇಕು ಗ್ಯಾಸು, ಅಲ್ಲಿ ಫಿಲಪ್ ಆಗಬೇಕು ಸಿಲಿಂಡರ್ಗಳಿಗೆ, ನಂತರ ಡಿಸ್ಟ್ರಿಬ್ಯೂಷನ್ಗೆ ಬರಬೇಕು. ಸೊ ಟೆಕ್ನಿಕಲಿ ಇದಿಷ್ಟು. ಆಮೇಲೆ ಈ ಹಡಗಿಂದ ಹಡಗಿಗೆ ನೀವು ಆಯಿಲನ್ನು ಟ್ರಾನ್ಸ್ಫರ್ ಮಾಡೋದು SOP ಇದೆ, ಸ್ಟ್ಯಾಂಡರ್ಡ್ ಇದೆ, ಭಾಳ ರಕ್ಷಣೆಯಿಂದ ಚೆನ್ನಾಗಿ ಮಾಡ್ಕೋತಾರೆ, ದೊಡ್ಡ ಸಮಸ್ಯೆ ಅಲ್ಲ ಅವ್ರಿಗೆ. ಬಟ್ ಅದು ಇಟ್ ಟೇಕ್ಸ್ ಟೈಮ್. ಅದು ನೀವು ಇಷ್ಟ ಬಂದಂಗೆ ಅದನ್ನು ಟ್ರಾನ್ಸ್ಫರ್ ಕೊಡೋಕ್ಕೆ ಬರೋಲ್ಲ. ಜನರಲಿ ಶಿಪ್ ಟು ಶಿಪ್ ಟ್ರಾನ್ಸ್ಫರ್ಸು ಈಗ 45,000 50,000 ಮೆಟ್ರಿಕ್ ಟನ್ ಇರೋದೇ ಆದರೆ 2 ದಿನ ಆಗುತ್ತೆ ಅದು ಟ್ರಾನ್ಸ್ಫರ್ ಆಗೋಕ್ಕೆ. 2 ಡೇಸ್ ತೊಗೊಳತ್ತೆ, 2-2.5 ದಿನವೂ ತೊಗೋಬೋದು. ಹವಾಮಾನದ ಆಧಾರದ ಮೇಲೆ 2-2.5 ದಿನವೂ ಆಗ್ಬೋದು, ಹೇಳಕ್ಕೆ ಬರೋಲ್ಲ. ಹಾಗಾಗಿ ಅದಾದಮೇಲೆ ಅದು ರಿಫೈನರಿಗೆ ಬರಬೇಕು, ಅದಾದಮೇಲೆ ಬಾಟ್ಲಿಂಗ್ ಹೋಗಬೇಕು, ಅದಾದಮೇಲೆ ಜನರಿಗೆ ಬರಬೇಕು. ಜನರಲಿ ಇದೆಲ್ಲ 15 ದಿನ ಟೈಮ್ ತೊಗೊಳತ್ತೆ, ನಾರ್ಮಲಿ 12ರಿಂದ 15 ದಿನ. ಎಸ್, ಹಾಗಾಗಿ ನೀವು ಈಗಲೇ ಎಲ್ಲ ಆಗೋಗಿದ್ದೆ ಅಂತ 2 ಹಡಗು ಬಂತಂತಲ್ಲ, ಹಾಗಾಯ್ತು, ತಿರ್ಗ್ಸ ನಲ್ಲಿನ ತುಂಬ್ಕೊಳ ಅಂತಾರೆ. ಹಂಗಾಗಲ್ಲ, ಹಂಗೆ ನಡೆಯಲ್ಲ. ಎಸ್.